ಸಹೋದ್ಯೋಗಿ ಶಿಕ್ಷಕ ಮಿತ್ರರೇ, ವಿದ್ಯಾರ್ಥಿಗಳೇ, ಕರ್ನಾಟಕ ಸರ್ಕಾರ ಶಾಲಾ ಸಾಕ್ಷರತಾ ಮತ್ತು ಶಿಕ್ಷಣ ಇಲಾಖೆಯ ಶಿಕ್ಷಕ ಪರ್ವ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ನೀವು ಈಗಾಗಲೇ ಹಲವಾರು ಜನ ಶಿಕ್ಷಕರು ಪಾಠ ಮಾಡುವುದನ್ನು ಕೇಳಿರ್ತೀರಿ. ಅದನ್ನು ಅನುಕರಣೆ ಮಾಡ್ತಾ ನೀವು ಸಹಿತ ಪಾಠವನ್ನು ಪೂರ್ವ ತಯಾರಿ ಮಾಡಿಕೊಂಡು ಬಂದು ಒಂದು 5 ರಿಂದ 10 ನಿಮಿಷಗಳವರೆಗೆ ಶಿಕ್ಷಕರು ಯಾವ ರೀತಿ ಪಾಠ ಮಾಡ್ತಾರ ಆ ರೀತಿಯಾಗಿ ನೀವು ಸಹಿತ ಪಾಠ ಮಾಡುವುದರಿಂದ ನಿಮ್ಮ ಕಲಿಕೆ ಏನಾಗುತ್ತೆ ಅಂದರೆ ಗಟ್ಟಿಯಾಗ್ತದೆ, ಶಾಶ್ವತವಾಗಿ ನೆನಪಿನಲ್ಲಿ ಇರ್ತದೆ. ಆದ್ದರಿಂದ ಶಿಕ್ಷಣಕ್ಕೆ ಪೂರಕವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮ ಇದಾಗಿದೆ. ನಾವು ಈಗಾಗಲೇ ಯಾವ ವಿಷಯವನ್ನು ಕುರಿತು ಯಾರು ಪಾಠ ಮಾಡಬೇಕು ಅಂತೇಳಿ ವಿದ್ಯಾರ್ಥಿಗಳನ್ನು ನಿಗದಿಪಡಿಸಿದ್ದೇವೆ. ಆಯಾ ವಿಷಯ ಶಿಕ್ಷಕರು ನಿಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಆದ್ದರಿಂದ ನೀವು ಇಲ್ಲಿ ಉತ್ತಮವಾಗಿ ಪಾಠವನ್ನು ಪ್ರಸ್ತುತಪಡಿಸಿ ಯಶಸ್ವಿಯಾಗಂತೇಳಿ ನಾನು ಶುಭ ಹಾರೈಸಿ 2 ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು. ಕೂತುಕೊಳ್ಳಿ. ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು. ನನ್ನ ಹೆಸರು ಜೀರಾಧಿಕಾ. ನಾನು 10ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಬಲಕುಂದಿ, ಸಿರುಗುಪ್ಪ ತಾಲೂಕಿನಲ್ಲಿ ಓದುತ್ತಿದ್ದೇನೆ. ಶಿಕ್ಷಕ ಪರ್ವ ಚಟುವಟಿಕೆಯಲ್ಲಿ ನಾನೊಬ್ಬ ಶಿಕ್ಷಕಿಯಾಗಿ ತರಗತಿ ನಿರ್ವಹಿಸುತ್ತೇನೆ. ನಾನು ಕನ್ನಡ ವಿಷಯದಲ್ಲಿ ಶಿಕ್ಷಕಿಯಾಗಿ ತರಗತಿಯನ್ನು ನಿರ್ವಹಿಸುತ್ತಿದ್ದೇನೆ. ಹಾಗಾದರೆ ಇಂದು ನಾವು ಕೃಷ್ಣ ಕರ್ಣರ ಮಧ್ಯದಲ್ಲಿ ನಡೆಯುವ ಸಂಭಾಷಣೆಗೊಳಗೊಂಡ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯವನ್ನು ತಿಳಿದುಕೊಳ್ಳೋಣ. ಈ ಕೌರವೇಂದ್ರನ ಕೊಂದೆ ನೀನು ಪದ್ಯವನ್ನು ಬರೆದವರು ಕುಮಾರವ್ಯಾಸರವರು 1830ರಲ್ಲಿ ಜನಿಸ್ತಾರೆ. ಗದಗ ಪ್ರಾಂತದ ಕೋಳಿವಾಡದಲ್ಲಿ ಜನಿಸ್ತಾರೆ. ಇವರ ಮೂಲ ಹೆಸರು ಗದುಗಿನ ನಾರಾಯಣಪ್ಪ. ಇವರು ರೂಪಕಲಂಕಾರವನ್ನು ನಿರರ್ಗಳವಾಗಿ ರೂಪಿಸಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಬಿರುದನ್ನು ಪಡೆಯುತ್ತಾರೆ. ಇವರು ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಕಾವ್ಯವನ್ನು ರಚಿಸಿ ನಡುಗನ್ನಡ ಕಾವ್ಯದಲ್ಲಿ ಪರಂಪರೆಯಾಗಿ ಅತ್ಯಂತ ದೊಡ್ಡ ಕಾವ್ಯವಾಗಿ ರಚನೆಯಾಗುತ್ತದೆ. ನಾವು ಇಂದು ಪದ್ಯವನ್ನು ತಿಳಿದುಕೊಳ್ಳಬೇಕೆಂದರೆ ಪೂರ್ವಕತೆ ತಿಳಿದುಕೊಂಡ್ಮೇಲೆ ನಾವು ಪದ್ಯ ನಿಮಗೆಲ್ಲರಿಗೂ ಅರ್ಥವಾಗುತ್ತದೆ. ಪೂರ್ವಕತೆ ಏನೆಂದರೆ ಧರ್ಮರಾಯನ ಮರೆಸಭೆಗೆ ಕೌರವ ರಾಜನಾದ ದುರ್ಯೋಧನನು ಬರುತ್ತಾನೆ. ಅಲ್ಲಿ ದುರ್ಯೋಧನ ಅವಮಾನಿತಗೊಂಡಾಗ ಕೌರವರು ಹೇಗಾದರೂ ಮಾಡಿ ಪಾಂಡವರನ್ನು ಸೋಲಿಸಲೇಬೇಕೆಂಬ ಹಠದಿಂದ ಜೂಜಾಟದಲ್ಲಿ ಅವರನ್ನು ಸೋಲಿಸಿ 12 ವರ್ಷ ಅಜ್ಞಾತವಾಸ, 1 ವರ್ಷ ಅಜ್ಞಾತವಾಸವನ್ನು ಅನುಭವಿಸುವ ರೀತಿಯಲ್ಲಿ ಅವರು ಮಾಡ್ತಾರೆ. ಅವರು ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದ ನಂತರವೂ ಕೂಡ ಕೃಷ್ಣ 5 ರಾಜ್ಯವನ್ನು ಕೇಳಲು ಬಂದಾಗ ಸಂಧಾನಕ್ಕಾಗಿ ಪಾಂಡವರ ಸಂಧಾನಕ್ಕಾಗಿ ಬಂದಿರ್ತಾನೆ ಕೃಷ್ಣ ಕೌರವರ ಹತ್ರ. ಅವರು ಕೂಡ ಈ ಕೃಷ್ಣ ಪಾಂಡವರ ಪರವಾಗಿ ಬಂದಿರ್ತಾನೆ. ಈ ಸಂಧಾನ ಮುರಿಯಲೇಬೇಕೆಂಬ ಚಿಂತೆಯಿಂದ ಕೃಷ್ಣ ಬಂದಾಗ ಮೊದಲು ಯುದ್ಧ ಮಾಡಬೇಕಂದ್ರೆ ಶತ್ರುಗಳ ಒಂದು ಬಲವನ್ನು ಕುಗ್ಗಿಸಬೇಕೆಂಬುದು ಒಂದು ರಾಜ್ಯತಂತ್ರವಾಗಿರುತ್ತದೆ. ಈ ರಾಜ್ಯತಂತ್ರವಾಗಿರುತ್ತದೆ. ಅದಕ್ಕಾಗಿ ಕೃಷ್ಣ ಇಲ್ಲಿ ಮೊದಲು ಕರ್ಣನ ಬಲವನ್ನು ಕುಗ್ಗಿಸ್ತಾನೆ. ಆ ಕರ್ಣನ ಬಲವನ್ನು ಹೇಗೆ ಕುಗ್ಗಿಸ್ತಾನೆ ಅಂದ್ರೆ
ಅವನ ಜನ್ಮ ರಹಸ್ಯದಿಂದ ಕೃಷ್ಣ ಕರ್ಣನ ಬಲವನ್ನು ಕುಗ್ಗಿಸ್ತಾನೆ. ಮೊದಲು ಕರ್ಣನ ಜನ್ಮ ರಹಸ್ಯಲ್ಲಿ ಕೃಷ್ಣ ಹೇಳ್ತಾನೆ, ಲಲನೆ ಪಡದಿಯ 5 ಮಂತ್ರಗಳಲ್ಲಿ ಮೊದಲಿಗೆ ನೀನು ನಿನ್ನಯ ಬಳಿ ಯುಧಿಷ್ಠಿರ ದೇವ, 3ನೆಯಾದ ಕಲಿಭೀಮ, ಫಲ್ಗುಣನು 4ನೆಯದಲ್ಲಿ ನಕುಲ ಸಹದೇವರಾದರು. ಬಳಿಕ ಮಾತೆಯಲ್ಲೊಂದು ಮಂತ್ರಗಳು ಇಬ್ಬರು ಯುಧಿಸಿದರು. ಲಲನೆ ಅಂದ್ರೆ ತರುಣಿ. ಕುಂತಿದೇವಿಗೆ 5 ಮಂತ್ರವನ್ನು ದುರ್ವಾಸ ಮುನಿ ಕೊಡ್ತಾನೆ. ಕುಂತಿದೇವಿ ಇನ್ನು ತರುಣಿ ಆಗಿದ್ದಾಗ ಆ 5 ಮಂತ್ರ ದುರ್ವಾಸ ಮುನಿ ಕೊಡ್ತಾರೆ. ಹಾಗಾಗಿ ಈ ವರ ಫಲಿಸ್ತೋ ಇಲ್ಲ ಎಂಬ ಕಾರಣಕ್ಕಾಗಿ ಕುಂತಿದೇವಿ ಏನ್ ಮಾಡ್ತಾಳೆ, ತರುಣಿ ಆಗಿದ್ದಾಗ ಒಂದು ಸೂರ್ಯ ದೇವನ ಮಂತ್ರವನ್ನು ಜಪಿಸಿ ಕರ್ಣನನ್ನು ಪಡಿತಾಳೆ. ಅವಳು ಸಮಾಜಕ್ಕೆ ಹೆದರಿ ಕುಂತಿದೇವಿ ಸಮಾಜಕ್ಕೆ ಹೆದರಿ ಕರ್ಣನನ್ನು ನೀರಿಗೆ ಬಿಡ್ತಾಳೆ. ನೀರಿಗೆ ಬಿಟ್ಟಾಗ ಇಲ್ಲಿ ಕೃಷ್ಣ ಜನ್ಮ ರಹಸ್ಯ ತಿಳಿಸ್ತಾನೆ. ಮೊದಲನೇದಾಗಿ ನೀನು ಅಂದ್ರೆ ಸೂರ್ಯದೇವನಿಂದ ಕರ್ಣ ಜನಿಸ್ತಾನೆ. ಯಮಧರ್ಮನಿಂದ ಯುಧಿಷ್ಠಿರ, ವಾಯುದೇವನಿಂದ ಕಲಿಭೀಮ, ಇಂದ್ರನಿಂದ ಅರ್ಜುನ, ಅಶ್ವಿನಿ ದೇವತೆಗಳ ವರದಿಂದ ನಕುಲ ಸಹದೇವರು ಜನಿಸ್ತಾರೆ. ಇಲ್ಲಿ ಮೊದಲಿಗೆ ನೀನು ಅಂದ್ರೆ ನೀನಾದ್ಮೇಲೆ ಧರ್ಮರಾಯನಿಂದ ಯುಧಿಷ್ಠಿರ ದೇವ ಜನಿಸ್ತಾನೆ. 3ನೆಯದ ಕಲಿಭೀಮ ಅಂದ್ರೆ ಕಲಿ ಅಂದ್ರೆ ಶೂರವಾದ ಭೀಮ ಹುಟ್ತಾನೆ. ನೆಕ್ಸ್ಟ್ ಫಲ್ಗುಣ ಅಂದ್ರೆ ಅರ್ಜುನ ಇಂದ್ರದೇವನಿಂದ ಹುಟ್ಟುತ್ತಾನೆ. 4ನೇ ನಕುಲ ಸಹದೇವರಾದರು. ಬಳಿಕ ಮಾತೆಯಲ್ಲೊಂದು ಮಂತ್ರಗಳು ಯುಧಿಸಿದರು. ಅಂದ್ರೆ ಕುಂತಿದೇವಿ ಹತ್ರ 5 ಮಂತ್ರ ಏನಿರ್ತಾವಲ್ಲ, ಕುಂತಿದೇವಿ 4 ಮಂತ್ರವನ್ನು ಉಪಯೋಗಿಸಿಕೊಂಡು ಇನ್ನೂ ಒಂದು ಮಂತ್ರವನ್ನು ತನ್ನ ತಂಗಿಯಾದ ಮಾದ್ರಿಗೆ ಕೊಡ್ತಾಳೆ. ಆ ಒಂದು ಮಂತ್ರದಿಂದ ಅಶ್ವಿನಿ ದೇವತೆಗಳ ವರದಿಂದ ನಕುಲ ಸಹದೇವರು ಜನಿಸ್ತಾರೆ. ಇಲ್ಲಿ ಕೃಷ್ಣನು ಕರ್ಣನ ಬಲವನ್ನು ಕುಗ್ಗಿಸಲೇಬೇಕೆಂಬುದರಿಂದ ಅವನಿಗೆ ಅತಿಯಾದ ಆಮಿಷವನ್ನು ಒಡ್ತಾನೆ. ಆ ಆಮಿಷ ಒಡ್ಡಿದಾಗ ಕರ್ಣನ ಮನಸ್ಥಿತಿ ಹೇಗಿರುತ್ತಂದ್ರೆ, ಕೊರಳ ಸೆರೆ ಹಿಗ್ಗಿದವು ದುರ್ಗ ಜಲ ಉಣಿಸಿ ಕಡು ನೊಂದನ ಕಟ ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ, ಅರಿಯ ಹಾಗೆ ಹೋಗೆ ದುರುಹುದೆ ಬರೆದೇ ಹೋಗುವುದು ತನ್ನ ಅಂಶವ, ನರಹಿ ಕೊಂದನು ಹಲವು ಮಾತೆನೆಂದು ಚಿಂತಿಸಿದ. ಕೊರಳ ಸೆರೆ ಹಿಗ್ಗಿದವು ಧ್ರುವಜಲ ಅಂದ್ರೆ ಕಣ್ಣೀರು. ಕೊರಳ ಸೆರೆ ಹಿಗ್ಗಿದವು ಅಂದ್ರೆ ಅವನು ಕೊರಳ ಸೆರೆ ಹಿಗ್ದಾಗ ಧ್ರುವಜಲ Good afternoon everyone. My name is B. Usha. My name is B. सबको 2 बार का शुभोदय दे। मेरा नाम ईर्जन, मैं 10वीं कक्षा में सरकारी प्रौढ़शाला में पढ़ती हूँ। मैं आज शिक्षक पर कक्षा में भर्ती विद्या पर मैं एक शिक्षक के रूप में पाठ करना चाहूँगी। मैं करने का पाठ अभिनव मनुष्य, इसका कवि रामधारी सिंह दिनकर। अभिनव मनुष्य कहते तो क्या है ಅಂದ್ರೆ ಅಭಿನವ ಮನುಷ್ಯದ ಅರ್ಥವೇನು? ಹೊಸ ಮನುಷ್ಯ, ಆಧುನಿಕ ಮನುಷ್ಯ. ಆಜ್ ಕವಿ ಪರಿಚಯ. ಈ ಪದ್ಯವನ್ನು ಬರೆದವರು ರಾಮಧಾರಿ ಸಿಂಗ್ ದಿನಕರ್. ಇವರನ್ನು ನೀವು ಆಗಲೇ ಓದಿದ್ದೀರಿ, ತಿಳಿದಿದ್ದೀರಿ. ಇವರ ಜನ್ಮ 1908 में बिहार प्रांत के मुंगेर जिले में
ಇವರ ಜನ್ಮ 1908 ಬೆಂಗಳೂರು ಪ್ರಾಂತದ ಮುಂಬೈ ಜಿಲ್ಲೆಯಲ್ಲಿ ಆಯಿತು. ಇವರು ಮೊದಲು ಎಲ್ಲೆಡೆ ಕಾರ್ಯನಿರ್ವಹಿಸಿ ಚಟುವಟಿಕೆಯಲ್ಲಿ ನಾನು ಒಬ್ಬ ಶಿಕ್ಷಕಿಯಾಗಿ ತರಗತಿ ನಿರ್ವಹಿಸುತ್ತೇನೆ. ಸರ್ಕಾರಿ ಪ್ರೌಢಶಾಲೆ ಬರಕುಂದಿ. ನನ್ನ ಹೆಸರು ಪಿ ಮಾನಸ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವು ಇವತ್ತು ಮೊದಲನೇ ಪಾಠ ಆದಂಥ ಇತಿಹಾಸ ಅಧ್ಯಯನದ ಒಂದು ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಈ ಅಧ್ಯಾಯದಲ್ಲಿ ನಾವು ಕೆಳಕಂಡ ಅಂಶಗಳನ್ನು ತಿಳಿಯುತ್ತೇವೆ. ಮೊದಲನೇದಾಗಿ ಭಾರತವು ಯುರೋಪಿಯನ್ನರೊಂದಿಗೆ ಹೊಂದಿದ್ದ ವ್ಯಾಪಾರ ಸಂಬಂಧ, ಕಾನ್ಸ್ಟಾಂಟಿನೋಪಲ್ ನಗರದ ವಶ, ಭಾರತಕ್ಕೆ ಹೊಸ ಜಲಮಾರ್ಗ, ಯುರೋಪಿಯನ್ ವ್ಯಾಪಾರಿ ಕಂಪನಿಗಳು. ಮೊದಲನೇದಾಗಿ ಭಾರತವು ಯುರೋಪಿಯನ್ನರೊಂದಿಗೆ ಹೊಂದಿದ್ದ ವ್ಯಾಪಾರ ಸಂಬಂಧ. ಭಾರತ ಮತ್ತು ಯುರೋಪ್ ನಡುವೆ ವ್ಯಾಪಾರ ಸಂಬಂಧ ಹೇಗಿತ್ತು ಅಂತ ಈ ಅಂಶದಲ್ಲಿ ತಿಳಿದುಕೊಳ್ಳುತ್ತೇವೆ. ಭಾರತದ ಸಾಂಬಾರು ಪದಾರ್ಥಗಳಿಗೆ ಯುರೋಪ್ನಲ್ಲಿ ಅಪಾರ ಬೇಡಿಕೆ ಇತ್ತು. ಭಾರತ ಒಂದು ಸಂಪತ್ಭರಿತ ದೇಶವಾಗಿದ್ದು, ಈ ದೇಶದಲ್ಲಿ ಪ್ರಮುಖ ಸಾಂಬಾರು ಪದಾರ್ಥಗಳಾದಂಥ ದಾಲ್ಚಿನ್ನಿ, ಶುಂಠಿ, ಏಲಕ್ಕಿ ಮುಂತಾದ ಸಾಂಬಾರು ಪದಾರ್ಥಗಳಿಗೆ ಯುರೋಪ್ನಲ್ಲಿ ಅಪಾರ ಬೇಡಿಕೆ ಇತ್ತು. ಏಷ್ಯಾದ ಸರಕು ಮಧ್ಯಕಾಲದಲ್ಲೂ ಕೂಡ ಭಾರತ ಮತ್ತು ಯುರೋಪ್ ನಡುವೆ ಮತ್ತು ಇತರ ಏಷ್ಯಾ ದೇಶಗಳ ನಡುವೆ ವ್ಯಾಪಾರ ಸಂಬಂಧ ಮುಂದುವರಿತಿತ್ತು. ಅದು ಹೇಗೆ ನಡೀತಿತ್ತು ಅಂದ್ರೆ, ಏಷ್ಯಾದ ಸರಕುಗಳನ್ನು ಅರಬ್ಬರು ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪುತ್ತಿದ್ರು. ಏಷ್ಯಾದ ಸರಕುಗಳನ್ನು ಅರಬ್ಬರು ಏನ್ ಮಾಡ್ತಿದ್ರು, ಒಂದು ಬೈಜಾಂಟಿಯಂ ಸಾಮ್ರಾಜ್ಯದ ರಾಜಧಾನಿಯಾದಂತಹ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸುತ್ತಿದ್ದರು. ಅವುಗಳನ್ನು ಇಟಲಿ ವ್ಯಾಪಾರಿಗಳು ನಂತರ ಯುರೋಪ್ ದೇಶದಲ್ಲಿ ಮಾರಾಟ ಮಾಡ್ತಿದ್ರು. ಅಂದ್ರೆ ಆ ನಗರದಿಂದ ಬಂದಂತ ಸಾಂಬಾರು ಪದಾರ್ಥಗಳು ಅವುಗಳನ್ನು ಇಟಲಿ ವ್ಯಾಪಾರಿಗಳು ಏನ್ ಮಾಡ್ತಾರೆ, ಅವನ್ನ ಕೊಂಡ್ಕೊಂಡು ಯುರೋಪ್ ದೇಶದಲ್ಲಿ ಅವನ್ನ ಮಾರಾಟ ಮಾಡ್ತಿದ್ರು. ಹೀಗಾಗಿ ಕಾನ್ಸ್ಟಾಂಟಿನೋಪಲ್ ನಗರವು ಯುರೋಪಿನ ವ್ಯಾಪಾರ ಹೆಬ್ಬಾಗಿಲಾಗಿತ್ತು. ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರ ಕೂಡ ಕಾನ್ಸ್ಟಾಂಟಿನೋಪಲ್ ಆಗಿತ್ತು. ಹಾಗೆ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಕೂಡ ಇದಾಗಿತ್ತು. ಕಾನ್ಸ್ಟಾಂಟಿನೋಪಲ್ ನಗರದ ವರ್ಷ. ಏಷ್ಯಾ ಮತ್ತು ಯುರೋಪಿಯನ್ ನಡುವಿನ ವ್ಯಾಪಾರ ಮತ್ತು ವ್ಯವಹಾರಗಳು ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ನಡೆಯುತ್ತಿತ್ತು. ಅಂದ್ರೆ ಏಷ್ಯಾ ಮತ್ತು ಯುರೋಪ್ ನಡುವೆ ವ್ಯಾಪಾರ ವ್ಯವಹಾರಗಳು ಏನಿತ್ತಲ್ಲ ಈ ನಗರದ ಮೂಲಕ ಏನ್ ಮಾಡ್ತಿತ್ತು, ನಡೀತಾ ಇತ್ತು. ಸಾಮಾನ್ಯಶಕ 1953ರಲ್ಲಿ ಒಂದು ಘಟನೆ ನಡೆಯುತ್ತೆ. ಅಟೋಮನ್ ಟರ್ಕರ್ ಏನ್ ಮಾಡ್ತಾರೆ, ಕಾನ್ಸ್ಟಾಂಟಿನೋಪಲ್ ನಗರವನ್ನು ಏನ್ ಮಾಡ್ತಾರೆ, ವಶಪಡಿಸಿಕೊಳ್ತಾರೆ. ನೆಕ್ಸ್ಟ್ನೇದಾಗಿ ಈ ನಗರವನ್ನು ವಶಪಡಿಸಿಕೊಂಡಾಗ ಇದರಿಂದ ಆ ನಗರವನ್ನು ಸಂಧಿಸುವ ಎಲ್ಲಾ ವ್ಯಾಪಾರ ಮಾರ್ಗಗಳು ಟರ್ಕರ ನಿಯಂತ್ರಣಕ್ಕೆ ಹೋದವು. 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರವನ್ನು ಅಟೋಮನ್ ಟರ್ಕರ್ ಏನ್ ಮಾಡ್ತಾರೆ, ವಶಪಡಿಸಿಕೊಳ್ತಾರೆ. ಇದರಿಂದ ಅಲ್ಲಿ ಸಂಧಿಸುವ ಎಲ್ಲಾ ವ್ಯಾಪಾರ ಮಾರ್ಗಗಳು ಏನ್ ಮಾಡ್ತವೆ, ಟರ್ಕರ ನಿಯಂತ್ರಣಕ್ಕೆ ಏನ್ ಮಾಡ್ತವೆ, ಹೋಗ್ತವೆ. ನಂತರದಾಗಿ ಭಾರತಕ್ಕೆ ಹೊಸ ಜಲಮಾರ್ಗ. 1453 ಕಾನ್ಸ್ಟಾಂಟಿನೋಪಲ್ ನಗರದ ಪತನ. 1453ರಲ್ಲಿ ಏನ್ ಮಾಡ್ತಾರೆ, ಒಂದು ಕಾನ್ಸ್ಟಾಂಟಿನೋಪಲ್ ನಗರವನ್ನು ಏನ್ ಮಾಡ್ತಾರೆ, ಟರ್ಕರು ವಶಪಡಿಸಿಕೊಳ್ತಾರೆ. ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು? ಸಾಮಾನ್ಯ ಶಕ 1498ರಲ್ಲಿ ಏನ್ ಮಾಡ್ತಾರೆ, ಭಾರತ ಮತ್ತು ಯುರೋಪ್ ನಡುವಿನ ಒಂದು ವ್ಯಾಪಾರಕ್ಕಾಗಿ ಒಂದು ಹೊಸ ಜಲಮಾರ್ಗವನ್ನು ಕಂಡುಹಿಡಿತಾರೆ. ಈ ಭಾರತ ಮತ್ತು ಯುರೋಪ್ ನಡುವೆ ಒಂದು ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಕಾರಣವಾದ ಸಂಶೋಧನೆಗಳು ಯಾವಂದ್ರೆ, ಮೊದಲನೇದಾಗಿ ದಿಕ್ಸೂಚಿಯ ಸಂಶೋಧನೆ. ದಿಕ್ಕನ್ನು ತಿಳಿಯುವುದಕ್ಕೆ ಏನ್ ಮಾಡ್ತಾರೆ, ಈ ದಿಕ್ಸೂಚಿಯ ಸಂಶೋಧನೆ ಏನ್ ಮಾಡ್ತಾರೆ, ಅದನ್ನು ಕಂಡುಹಿಡಿತಾರೆ. ಮುಂದನೇದಾಗಿ ಅಸ್ಟ್ರಾಲಜಿ, ಇದನ್ನು ನಕ್ಷತ್ರ ಉನ್ನತ ಮಾಪನ ಅಂತ ಕೂಡ ಕರೀತಾರೆ. ಆಮೇಲೆ
ಪೋರ್ಚುಗೀಸರ ನಾವಿಕನು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದನು. ಪೋರ್ಚುಗೀಸರ ವಾಸ್ಕೋ ಡಿ ಗಾಮ ಏನ್ ಮಾಡ್ತಾನೆ, ಭಾರತ ಮತ್ತು ಯುರೋಪ್ ನಡುವೆ ಒಂದು ಹೊಸ ಜಲಮಾರ್ಗವನ್ನು ಕಂಡುಹಿಡ್ತಾನೆ. ಅಲ್ಲಿ ಹೊಸ ಜಲಮಾರ್ಗದ ಮೂಲಕ ಮೊಟ್ಟ ಮೊದಲು ಬಂದವರು ಪೋರ್ಚುಗೀಸರು ಮತ್ತು ಕೊನೆಯದಾಗಿ ಭಾರತವನ್ನು ತೊಲಗಿದವರು ಕೂಡ ಪೋರ್ಚುಗೀಸರೇ. ನಂತರದಾಗಿ ಬ್ರಿಟಿಷರು 1613ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಿದರು. ಈಸ್ಟ್ ಇಂಡಿಯಾ ಕಂಪನಿಯನ್ನು 1613ರಲ್ಲಿ ಸ್ಥಾಪಿಸ್ತಾರೆ. ಇದು ಕೋಲ್ಕತ್ತಾ ಎಂಬುದು ಇವರ ರಾಜಧಾನಿಯಾಗಿರುತ್ತೆ. ನಂತರ 1607ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಡಚ್ಚರು ಸ್ಥಾಪಿಸಿದರು. ಇವರು ನೆದರ್ಲ್ಯಾಂಡ್ ದೇಶದವರು. ಇವರು 1607ರಲ್ಲಿ ಏನು ಮಾಡ್ತಾರೆ, ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ. ಇವರು ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದು ಮಚಲಿಪಟ್ಟಣ, ನಾಗಪಟ್ಟಣ, ಸುರಾಟ್ ಮುಂತಾದ ವ್ಯಾಪಾರ ಕೇಂದ್ರಗಳನ್ನು ಏನು ಮಾಡ್ತಾರೆ, ವಶಪಡಿಸಿಕೊಳ್ತಾರೆ. ನೆಕ್ಸ್ಟ್ನೇದಾಗಿ ಬಂದವರು ಫ್ರೆಂಚರು 1664ರಲ್ಲಿ ಏನು ಮಾಡ್ತಾರೆ, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸ್ತಾರೆ. ಇವರು ಫ್ರಾನ್ಸ್ನ ದೇಶದವರು. ಭಾರತವನ್ನು ಅಂತಿಮವಾಗಿ ಯಶಸ್ವಿಯನ್ನು ಕಂಡವರು ಬ್ರಿಟಿಷರು. ಇಷ್ಟು ಹೇಳಲು ಅವಕಾಶ. ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು. ಶಿಕ್ಷಕ ಪರ್ವ ಚಟುವಟಿಕೆಯಲ್ಲಿ ನಾನು ಒಬ್ಬ ಶಿಕ್ಷಕಿಯಾಗಿ ತರಗತಿ ನಿರ್ವಹಿಸುತ್ತಿದ್ದೇನೆ. ಅಂದರೆ ವಿಜ್ಞಾನ ಶಿಕ್ಷಕಿಯಾಗಿ ತರಗತಿಯನ್ನು ನಿರ್ವಹಿಸುತ್ತಿದ್ದೇನೆ. ಮೊದಲನೇದಾಗಿ ಹೃದಯಕ್ಕೆ ರಕ್ತವು ನೀಚಾಗುತ್ತದೆ. ನನ್ನ ಹೆಸರು ಅಂಬಿಕಾ. 10ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರಕಾರಿ ಪ್ರೌಢಶಾಲೆ ಕಲಬುರಗಿ, ಶ್ರೀಗುಪ್ಪ ತಾಲೂಕು, ಬಳ್ಳಾರಿ ಜಿಲ್ಲೆ. ಹೃದಯಕ್ಕೆ ರಕ್ತವು ನೀಚಾಗದ ಮಣಿ ಮತ್ತು ಉಚ್ಚಾಗದ ಮಣಿಯಿಂದ ಆಕ್ಸಿಜನ್ ರಿಕ್ತ ರಕ್ತವು ಬಲವೃತ್ಕರಣಕ್ಕೆ ಬರುತ್ತದೆ. ಆಕ್ಸಿಜನ್ ರಿಕ್ತ ರಕ್ತವು ಅಂದರೆ ಆಮ್ಲಜನಕ ಇರುವುದಿಲ್ಲ, ಅದಕ್ಕೆ ರಕ್ತವು ಎಂದು ಹೇಳುತ್ತೇವೆ. ರಕ್ತವು ಒಂದು ದ್ರವರೂಪಿ ಅಂಗಾಂಶವಾಗಿದೆ. ರಕ್ತವು ಒಂದು ದ್ರವ ಅಂದರೆ ನೀರಿನಿಂದ ಅಂಗಾಂಶವಾಗಿದೆ. ಅದು ದೇಹದ ಎಲ್ಲ ಭಾಗಗಳಿಗೆ ಸಮರ್ಪಣೆ ಮಾಡುತ್ತದೆ. ಆಕ್ಸಿಜನ್ ಕೆಂಪು ರಕ್ತ ಕಣಗಳಿಂದ ಸಾಗಿಸಲ್ಪಡುತ್ತದೆ. ಆಕ್ಸಿಜನ್ ಅಂದರೆ ಆಮ್ಲ, ಕೆಂಪು ರಕ್ತ ಕಣಗಳಿಂದ ಸಾಗಿಸಲ್ಪಡುತ್ತದೆ. ರಕ್ತದ ವಿಧಗಳು 3: ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು, ಕಿರುತಟ್ಟೆಗಳು. ಕೆಂಪು ರಕ್ತ ಕಣಗಳು 4 ಲಕ್ಷದಿಂದ 5 ಲಕ್ಷದವರೆಗೆ ಇರುತ್ತವೆ. ಬಿಳಿ ರಕ್ತ ಕಣಗಳು 6000ದಿಂದ 8000ರವರೆಗೆ ಇರುತ್ತವೆ. ಕಿರುತಟ್ಟೆಗಳು 11000ದಿಂದ 2000ರವರೆಗೆ ಇರುತ್ತವೆ. ರಕ್ತವು ಪ್ಲಾಸ್ಮಾ ಎಂಬ ದ್ರವ್ಯ ಮಾಧ್ಯಮವನ್ನು ಹೊಂದಿದೆ. ರಕ್ತವು ಪ್ಲಾಸ್ಮಾ ಎಂದರೆ ಹೃದಯ ಸಣ್ಣ ಜೀವಕೋಶ. ದ್ರವ್ಯ ಅಂದರೆ ನೀರು ಮಾಧ್ಯಮವನ್ನು ಹೊಂದಿದೆ. ಹೃದಯವು ಸ್ನಾಯುವಿನಿಂದಾದ ಒಂದು ಅಂಗವಾಗಿದ್ದು ನಮ್ಮ ಮುಷ್ಟಿಯಷ್ಟು ದೊಡ್ಡದಾಗಿದೆ. ಹೃದಯವು ಸ್ನಾಯುವಿನಿಂದಾದ ಒಂದು ಅಂಗವಾಗಿದೆ. ಉದಾಹರಣೆ, ನಾಲಿಗೆಯು ಕೂಡ ಒಂದು ನಾಲಿಗೆಯು ಸ್ನಾಯುವಿನಿಂದಾದ ಒಂದು ಅಂಗವಾಗಿದೆ. ಅದೇ ರೀತಿ ಹೃದಯವು ಕೂಡ ಸ್ನಾಯುವಿನಿಂದಾದ ಒಂದು ಅಂಗವಾಗಿದೆ. ಹೃದಯವು ನಮ್ಮ ಎಡಗೈ ಮುಷ್ಟಿಯಷ್ಟು ದೊಡ್ಡದಾಗಿರುತ್ತದೆ. ಹೃದಯವು 1 ನಿಮಿಷಕ್ಕೆ 72 ಬಾರಿ ಬಡಿದುಕೊಳ್ಳುತ್ತದೆ. ರಕ್ತವು ಒತ್ತಡವನ್ನು ಸ್ಪಿಗ್ಮೋಮೀಟರ್ನಿಂದ ಎಂಬ ಉಪಕರಣದಿಂದ ಅಳೆಯುತ್ತಾರೆ. ರಕ್ತವು ಏರುಪೇರು ಆದಾಗ, ಹೆಚ್ಚು ಕಡಿಮೆ ಆದಾಗ ರಕ್ತವನ್ನು ಸ್ಪಿಗ್ಮೋಮೀಟರ್ ಎಂಬ ಉಪಕರಣವನ್ನು ಬಳಸಿ ಅಳೆಯುತ್ತಾರೆ. ರಕ್ತವು ಪುಪ್ಪಸಕ ಅಪಧ ಮಣಿಗಳ ಮುಖಾಂತರ ಶ್ವಾಸಕೋಶಗಳಿಗೆ ಹೋಗುತ್ತದೆ. ರಕ್ತವು ಪುಪ್ಪಸಕ ಅಪಧ ಮಣಿಗಳಿಂದ ಶ್ವಾಸಕೋಶಗಳಿಗೆ ಹೋಗುತ್ತದೆ. ಹೃದಯಕ್ಕೆ 4 ಕೋಣಗಳು ಇರುತ್ತವೆ. ಅವು ಬಲಹೃತ್ಕಕ್ಷಿ, ಎಡಹೃತ್ಕಣ, ಬಲಹೃತ್ಕರ್ಣ
ವೃತ್ತಕರ್ಣ, ಎಡ ವೃತ್ತಕರ್ಣ, ಬಲ ವೃತ್ತಕಕ್ಷಿ, ಎಡ ವೃತ್ತಕಕ್ಷಿ ಎಂಬ 4 ಕೋಣೆಗಳಿರುತ್ತವೆ. ಇಷ್ಟು ಹೇಳುತ್ತಾ ನನ್ನ ಪಾಠವನ್ನು ಮುಗಿಸುತ್ತೇನೆ. ಇಲ್ಲಿಯವರೆಗೂ ನನ್ನ ಪಾಠವನ್ನು ಆಲಿಸಿದ ಎಲ್ಲ ನನ್ನ ಸಹೋದರಿಯರಿಗೆ ಧನ್ಯವಾದಗಳು. ಮಧ್ಯಾಹ್ನದ ಶುಭೋದಯಗಳು. ನನ್ನ ಹೆಸರು ಉಲ್ಲಾಸ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ, ಸರ್ಕಾರಿ ಪ್ರೌಢಶಾಲೆ ಬಲ್ಕುಂದೆ. ನಾನು ಮಾಡುತ್ತಿರುವ ಪಾಠ ಸಮಾಂತರ ಶ್ರೇಣಿಗಳು. ಸಮಾಂತರ ಶ್ರೇಣಿಗಳಲ್ಲಿ ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ. ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ. ಇದರಲ್ಲಿ ಪ್ರಮುಖವಾಗಿ 2 ಸೂತ್ರ ಬರ್ತವೆ. Sn = n/2. ಆವರಣದಲ್ಲಿ 2a + n - 1d. ಇನ್ನೊಂದು ಸೂತ್ರ Sn = n/2 a + an. ಇದು ಒಂದು ಶ್ರೇಣಿ. ಇದರ ಮೊದಲನೇ ಪದ 1. ಇದರ ಮೊದಲನೇ ಪದ 1. ಇದು ಮೊದಲನೇ ಪದವನ್ನು ಸೂಚಿಸುವ ಸಂಖ್ಯೆ a. ಮೊದಲನೇ ಪದ 1. ಇದರ ಸಾಮಾನ್ಯ ಸಂಬಂಧ 1ನೇ ಪದದಿಂದ 2ನೇ ಪದಕ್ಕೆ, 2ನೇ ಪದದಿಂದ 3ನೇ ಪದಕ್ಕೆ, 3ನೇ ಪದದಿಂದ 4ನೇ ಪದಕ್ಕೆ ಒಂದು ಸಾಮಾನ್ಯ ಸಂಬಂಧ ಇರಲೇಬೇಕು. ಅದು ಇಲ್ಲಿಂದ 1ನೇ ಪದದಿಂದ 2ನೇ ಪದ ಬರಿಬೇಕಂದ್ರೆ 1ನೇ ಪದದಿಂದ 2ನೇ ಪದಕ್ಕೆ ಒಂದು ಸಾಮಾನ್ಯ ಸಂಬಂಧ ಇರುತ್ತೆ. ಅದು ಇಲ್ಲಿಂದ ಇಲ್ಲಿಗೆ +2 1ಕ್ಕೆ 2 ಕೂಡಿದ್ರೆ ಎಷ್ಟು? 2ಕ್ಕೆ 5, 2 ಕೂಡಿದ್ರೆ 3ಕ್ಕೆ 2 ಕೂಡಿದ್ರೆ 5ಕ್ಕೆ 2 ಕೂಡಿದ್ರೆ 7. ಇದೇ ತರ ಇಲ್ಲಿ ಒಂದೇ ಸ್ಥಿರ ಸಂಖ್ಯೆಯನ್ನು ಕೂಡಿಸಿಕೊಂತ ಹೋದಾಗ ಅಲ್ಲಿ ಒಂದು ನಮಗೆ ಶ್ರೇಣಿ ಉಂಟಾಗುತ್ತದೆ. ಆ ಶ್ರೇಣಿಯನ್ನು ಏನಂತಾರ? ಆ ಶ್ರೇಣಿಯನ್ನು ಸಮಾಂತರ ಶ್ರೇಣಿ ಅನ್ನುತ್ತಾರೆ. ನಾವು ತಿಳಿಯಬೇಕು. ನಾನು ಪಾಠ ಮಾಡುತ್ತಿರುವುದು ಅದೇ ಸಮಾಂತರ ಶ್ರೇಣಿಗಳು. ಇದರಲ್ಲಿ ಪ್ರಮುಖವಾಗಿ ಸೂತ್ರ ಬರ್ತಾವ ಅಂತ ಹೇಳಿದೆ. ಅದರಲ್ಲಿ ಮೊದಲನೇದು Sn = n/2 2a + n - 1d. ಈಗ ಅಭ್ಯಾಸ 1.3ರಲ್ಲಿ ಒಂದೇ ಲೆಕ್ಕ. ಎರಡು 7 12 12 ಡ್ಯಾಶ್ 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 ಇದರ 10 ಪದಗಳವರೆಗೆ. ಇದರಲ್ಲಿ ಮೊದಲನೇ ಇದು ಒಂದು ಸಮಾನಾಂತರ ಶ್ರೇಣಿ. ಇದರಲ್ಲಿ ಮೊದಲನೇ ಪದ 2. ಮೊದಲನೇ ಪದ ಅನ್ನು a ಎಂದು ಸೂಚಿಸುತ್ತವೆ. ಇಲ್ಲಿಂದ ಇಲ್ಲಿಗೆ ಇರೋ ಸಾಮಾನ್ಯ ದೂರ ಅಂದ್ರೆ d, ಡಿಸ್ಟೆನ್ಸ್ d. ಕಂಡುಹಿಡಿಯುವ ಸೂತ್ರ ಯಾರು? a2 - 7. a2 ಎಷ್ಟಿದೆ? a1 7ರಲ್ಲಿ 2 ಹೋದ್ರೆ 5. d ಎಷ್ಟಾಯ್ತಾಗಿದ್ರೆ 5. 2 7 12 ಡ್ಯಾಶ್ ಡ್ಯಾಶ್ 10 ಪದಗಳವರೆಗೆ ಅನ್ಕೊಟ್ರಲ್ಲ. 10 ಏನನ್ನು ಸೂಚಿಸುತ್ತೆ? n. 10 ಅನ್ನೋದು n ಅಂದ್ರೆ ಸಮಾಂತರ ಶ್ರೇಣಿಯ ಪದ ಸಂಖ್ಯೆ. ಇದನ್ನು ಈ ಸೂತ್ರದಲ್ಲಿ ಅಳವಡಿಸಿದಾಗ
ಎನ್ ಎಷ್ಟು ಕೊಡೋಣ? ಎಸ್ 10 ಇಸ್ ಈಕ್ವಲ್ ಟು ಎನ್ 10/2 ಆವರಣದಲ್ಲಿ 2 ಇಂಟು ಎಷ್ಟು ಕೊಡೋಣ? ಪ್ಲಸ್ ಎನ್ ಎಷ್ಟು ಕೊಡ್ರ? ಡಿ ಎಸ್ 10 ಇಸ್ ಈಕ್ವಲ್ ಟು 2 ಒಂದೇ 2 ಐದೇ 2 ಎರಡ್ಲೆ ಪ್ಲಸ್ 10ರಲ್ಲಿ 1 ಹೋದ್ರೆ ಆವರಣವನ್ನು ಏನಂತ ಇಂಟಂದ್ರೆ ಎಸ್ 10 ಇಸ್ ಈಕ್ವಲ್ ಟು 5 ಆವರಣ 4 ಹೆಂಗಿದ್ದಂಗೆ ಬರ್ಕೊಂಡು 9 ಐದೇ ಎಸ್ 10 ಇಸ್ ಈಕ್ವಲ್ ಟು 5 ಆವರಣ ತೆಗೆದು 8 ಅಂತ ಬರ್ಕೊಂಡು 4 ಪ್ಲಸ್ 45 ಎಸ್ 10 ಇಸ್ ಈಕ್ವಲ್ ಟು 49 245 ಹಾಗಾದ್ರೆ ಎಸ್ ಎನ್ 10 ಪದಗಳ ಮೊತ್ತ ಎಷ್ಟು ಬಂತು? ಹಾಗಾದ್ರೆ ಈ ಸಮಗ್ರ ಶ್ರೇಣಿಯ 10 ಪದಗಳ ಮೊತ್ತ ಇಲ್ಲಿಯವರೆಗೆ ನನ್ನ ಪಾಠವನ್ನು ಆಲಿಸಿದ್ದಕ್ಕೆ ಧನ್ಯವಾದ.